ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ವೀಕ್ಷಕರೇ, ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು RA ಲೋಹಾನಿ. ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಇಂದು ವಿಚಾರಣೆ ನಡೆಸಿದೆ. ಈ ಪ್ರಕರಣದ ಸಾಕ್ಷಿಗಳಿಗೆ ರಕ್ಷಣೆ ನೀಡುವಂತೆ ಸೂಚನೆ ನೀಡಿದೆ. ವಿಚಾರಣೆ ವೇಳೆ CBI ಮತ್ತು ರಾಜ್ಯ ಸರ್ಕಾರದ ಪರ ವಕೀಲರು ಗೈರಾಗಿದ್ದರು ಎಂದು ತಿಳಿದು ಬಂದಿದೆ. ಈ ಪ್ರಕರಣದ ಮರುತನಿಖೆ ನಡೆಸುವಂತೆ ಕೋರಿ ಸೌಜನ್ಯ ತಾಯಿ ಕುಸುಮಾವತಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದರು. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿದ್ದರು. ಈ ಹಿಂದೆ ಈ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರ CBIಗೆ ನೋಟಿಸ್ ಜಾರಿ ಮಾಡಿತ್ತು. ಇಂದು ವಿಚಾರಣೆಯನ್ನು ಮುಂದುವರೆಸಿದ್ದು ಸೌಜನ್ಯ ತಾಯಿ ಪರ ವಕೀಲರು CBI ಮತ್ತು ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯವನ್ನು ನ್ಯಾಯಮೂರ್ತಿಗಳಿಗೆ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಂತೋಷ್ ರಾವ್ ಪರ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ಹಾಜರಿದ್ದರು. ವಿಚಾರಣೆ ವೇಳೆ ನ್ಯಾಯಮೂರ್ತಿಗಳು ಸೌಜನ್ಯ ಮೃತದೇಹದ ಛಾಯಾಚಿತ್ರವನ್ನು ಪರಿಶೀಲಿಸಿದ್ದಾರೆ. ವಕೀಲರು ಸೌಜನ್ಯ ಬಟ್ಟೆ ಮೇಲಿದ್ದ DNAಯನ್ನು ವೈದ್ಯರು ಸಂಗ್ರಹಿಸಿಲ್ಲ ಎಂದು ಕೋರ್ಟ್ಗೆ ತಿಳಿಸಿದ್ದಾರೆ. ಮಧ್ಯಾಹ್ನ ನಂತರ ವಿಚಾರಣೆ ಮತ್ತೆ ಮುಂದುವರಿಯಲಿದೆ. 2012ರ ಅಕ್ಟೋಬರ್ 9ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜಿರೆಯ ಧರ್ಮಸ್ಥಳದ ಬಳಿ 17 ವರ್ಷದ ಕಾಲೇಜ್ ವಿದ್ಯಾರ್ಥಿನಿ ಸೌಜನ್ಯಳನ್ನು ಅಪಹರಿಸಿ ಅತ್ಯಾಚಾರ ಮಾಡಲಾಗಿತ್ತು. ಮರುದಿನ ಆಕೆಯ ಮೃತದೇಹ ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಪೊದೆಯಲ್ಲಿ ಸಿಕ್ಕಿತ್ತು. ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕ ರಾಜ್ಯ ಮಾತ್ರವಲ್ಲದೆ ದೇಶದ ಹಲವು ಭಾಗಗಳಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ಈ ವೇಳೆಯೇ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನಡೆದಿರುವ ಹಲವು ಕೊಲೆ, ನಿಗೂಢ ಸಾವು, ನಾಪತ್ತೆ ಪ್ರಕರಣಗಳು ಮುನ್ನೆಲೆಗೆ ಬಂದಿದ್ದವು. ದೇಶದಾದ್ಯಂತ ದ್ವೇಷ ಭಾಷಣವನ್ನು ತಡೆಯಲು ಹೆಚ್ಚುವರಿ ನಿರ್ದೇಶನಗಳನ್ನು ನೀಡಲು ಸರ್ವೋಚ್ಚ ನ್ಯಾಯಾಲಯ ನಿರಾಕರಿಸಿದೆ. ಅಸ್ತಿತ್ವದಲ್ಲಿರುವ ಕಾನೂನು ನಿಬಂಧನೆಗಳು ಸಾಕಷ್ಟಿವೆ ಎಂದು ಹೇಳಿದ ಅದು ಕಾನೂನಿನ ಕೊರತೆ ಸಮಸ್ಯೆಗೆ ಕಾರಣವಲ್ಲ, ಬದಲಿಗೆ ಅದರ ಅನುಷ್ಠಾನದ ಕೊರತೆ ಎಂದು ಬೊಟ್ಟು ಮಾಡಿದೆ. ಅಪರಾಧಗಳಿಗೆ ಸಂಬಂಧಿಸಿದಂತೆ ಶಾಸಕಾಂಗವು ಸಂಪೂರ್ಣ ಅಧಿಕಾರವನ್ನು ಹೊಂದಿದೆ. ಸಾಂವಿಧಾನಿಕ ನ್ಯಾಯಾಲಯಗಳು ಕಾನೂನನ್ನು ವ್ಯಾಖ್ಯಾನಿಸಬಹುದೇ ಹೊರತು ಹೊಸ ಕಾನೂನು ರಚಿಸುವಂತೆ ಒತ್ತಾಯಿಸಲು ಸಾಧ್ಯವಿಲ್ಲ. ಹೆಚ್ಚೆಂದರೆ ಅವು ಸುಧಾರಣೆಯ ಅಗತ್ಯವನ್ನು ಸೂಚಿಸಬಹುದು. ಕಾನೂನು ರೂಪಿಸುವುದರ ಕುರಿತು ಅಂತಿಮ ನಿರ್ಧಾರವು ಸಂಸತ್ ಮತ್ತು ರಾಜ್ಯ ಶಾಸಕಾಂಗಗಳ ಬಳಿಯಿರುತ್ತದೆ ಎಂದು ನ್ಯಾಯಮೂರ್ತಿಗಳಾದ ವಿಕ್ರಮ್ನಾಥ್ ಮತ್ತು ಸಂದೀಪ್ ಮೆಹ್ತಾ ಅವರ ಪೀಠವು ಅಭಿಪ್ರಾಯಿಸಿತು. ದ್ವೇಷ ಭಾಷಣವು ಅನಿಯಂತ್ರಿತವಲ್ಲ ಮತ್ತು ಇಂತಹ ಪ್ರಕರಣಗಳನ್ನು ಎದುರಿಸಲು ಶಾಸನಬದ್ಧ ಕಾರ್ಯವಿಧಾನಗಳು ಅಸ್ತಿತ್ವದಲ್ಲಿವೆ ಎಂದು ಪೀಠವು ಹೇಳಿತು. 2020ರಿಂದ ನಡೆದ ವಿವಿಧ ದ್ವೇಷ ಭಾಷಣ ಘಟನೆಗಳಿಗೆ ಸಂಬಂಧಿಸಿದ ಅರ್ಜಿಗಳ ವಿಚಾರಣೆ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಈ ತೀರ್ಪು ಹೊರಬಿದ್ದಿದೆ. ಈ ಅರ್ಜಿಗಳಲ್ಲಿ ಪ್ರಸಾರ ಮಾಧ್ಯಮ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಹರಡಲಾಗಿದ್ದ ಕೋಮುವಾದಿ ವಿಷಯಗಳು, ಕೊರೋನಾ ಜಿಹಾದ್ ಮತ್ತು ಸುದರ್ಶನ್ ಟಿವಿಯ UPSC ಜಿಹಾದ್ನಂತಹ ನಿರೂಪಣೆಗಳನ್ನು ಮತ್ತು ಧರ್ಮ ಸಂಸದ್ ಕಾರ್ಯಕ್ರಮಗಳನ್ನು ಉಲ್ಲೇಖಿಸಲಾಗಿತ್ತು. ಪತ್ರಕರ್ತ ಕುರ್ಬಾನ್ ಅಲಿ ಮತ್ತು ನಿವೃತ್ತ ಮೇಜರ್ ಜನರಲ್ SG ಒಂಬಟ್ಕೆರೆ ಅವರು ಅರ್ಜಿದಾರರಲ್ಲಿ ಸೇರಿದ್ದು ದ್ವೇಷ ಭಾಷಣದ ವಿರುದ್ಧ ಹೆಚ್ಚಿನ ಸುರಕ್ಷತೆ ಮತ್ತು ಶಾಸಕಾಂಗದ ಹಸ್ತಕ್ಷೇಪವನ್ನು ಕೋರಿದ್ದರು. ರಾಹುಲ್ ಗಾಂಧಿಯ ದ್ವಿಪೌರತ್ವಕ್ಕೆ ಸಂಬಂಧಿಸಿದಂತೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿರುವ ಬೆಂಗಳೂರು ಮೂಲದ ಉದ್ಯಮಿ ಮತ್ತು ಬಿಜೆಪಿ ಕಾರ್ಯಕರ್ತ ವಿಘ್ನೇಶ್ ಶಿಶಿರ ಇವರ ಮೇಲೆ 13 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ವಂಚನೆಯ ಗಂಭೀರ ಆರೋಪಗಳಿವೆ. ಕನಿಷ್ಠ 2 ಪ್ರಮುಖ ವಂಚನೆ ಪ್ರಕರಣಗಳಲ್ಲಿ ಶಿಶಿರ ಆರೋಪಿಯಾಗಿದ್ದಾರೆ. ರಾಹುಲ್ ಗಾಂಧಿ ಬ್ರಿಟಿಷ್ ಪೌರತ್ವವನ್ನು ಹೊಂದಿದ್ದಾರೆ ಎಂಬ ಆರೋಪದ ಬಗ್ಗೆ ಪೊಲೀಸ್ ತನಿಖೆಗೆ ಅನುಮತಿ ನೀಡಿದ ಒಂದು ದಿನದ ಅನಂತರ ಅಲಹಾಬಾದ್ ಹೈಕೋರ್ಟ್ನ ಲಕ್ನೋ ಪೀಠವು ತನ್ನ ಆದೇಶವನ್ನು ಮಾರ್ಪಡಿಸಿತ್ತು. ಈ ವೇಳೆ ಶಿಶಿರ್ ಸುದ್ದಿಯಾಗಿದ್ದರು. ಈ ಆದೇಶ ನೀಡಿದ ನ್ಯಾಯಮೂರ್ತಿ ವಿರುದ್ಧ ಶಿಶಿರ್ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕಿದ್ದರು. ಇದಾದ ಬೆನ್ನಲ್ಲೇ ನ್ಯಾಯಮೂರ್ತಿಗಳು ಈ ಪ್ರಕರಣದ ವಿಚಾರಣೆಯಿಂದ ಹಿಂದೆ ಸರಿದಿದ್ದಾರೆ. ಶಿಶಿರ್ ವಿರುದ್ಧ ಮೊದಲ ವಂಚನೆ ಪ್ರಕರಣ 2016ರಲ್ಲಿ ದಾಖಲಾಗಿದೆ. ವಿಘ್ನೇಶ್ ಅವರ ತಂದೆ ಸತೀಶ್ ಕಶ್ಯಪ್ ಸರ್ಕಾರಿ ಅಧಿಕಾರಿಯಾಗಿದ್ದಾಗ ಸಿಮ್ಸನ್ ಅಂಡ್ ಕಂಪನಿ ಮತ್ತು ಅದರ ನೌಕರರ ಸಹಕಾರ ಸಂಘದಿಂದ ಸುಮಾರು 9.6 ಕೋಟಿ ರೂಪಾಯಿಗಳನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂಬ ಆರೋಪವಿದೆ. 2018ರಲ್ಲಿ ದಾಖಲಾಗಿರುವ ಎರಡನೇ ಪ್ರಕರಣದಲ್ಲಿ ಶಿಶಿರ್ ಬೆಂಗಳೂರಿನ 26 ವರ್ಷದ ವಿಶೇಷಚೇತನ ಮಹಿಳೆಗೆ 3.36 ಕೋಟಿ ರೂಪಾಯಿ ಮತ್ತು ಉತ್ತರ ಬೆಂಗಳೂರಿನಲ್ಲಿ ಅವರ 3680 ಚದರ ಅಡಿ ವಸತಿ ಜಾಗವನ್ನು ಅಕ್ರಮವಾಗಿ ವರ್ಗಾಯಿಸಿಕೊಂಡ ಆರೋಪವಿದೆ. ಆ ಮಹಿಳೆ ಉತ್ತರ ಬೆಂಗಳೂರಿನ ನಾಗಶೆಟ್ಟಿಹಳ್ಳಿ ಗ್ರಾಮದಲ್ಲಿರುವ ಈ ಆಸ್ತಿಯನ್ನು ಮಾರಾಟ ಮಾಡಲು ಮುಂದಾದಾಗ ಶಿಶಿರ್ ಅವರ ಪೋಷಕರು ಮತ್ತು ಸಹಚರ ಕಳಿಂಗರಾವ್ ಕಾನೂನು ದಾಖಲೆಗಳ ಪ್ರಕಾರ ಅದನ್ನು 3.36 ಕೋಟಿ ರೂಪಾಯಿಗೆ ಖರೀದಿಸಲು ಮುಂದಾದರು. ಹೈ ಆಕ್ಟೇನ್ ವರ್ಲ್ಡ್ ವೈಡ್ ಕಾಫಿ ಲಿಮಿಟೆಡ್ ಶಿಶಿರ್ ನಿರ್ವಹಿಸುವ ಅತ್ಯಂತ ಯಶಸ್ವಿ ವ್ಯವಹಾರವಾಗಿದ್ದು 2022ರಲ್ಲಿ ಕಂಪನಿಗಳ ರಿಜಿಸ್ಟ್ರಾರ್ಗೆ 271 ಕೋಟಿ ರೂಪಾಯಿಗಳ ಆದಾಯ ವರದಿಯಾಗಿದೆ. ಆದಾಗ್ಯೂ ಈ ಸಂಸ್ಥೆಯು ಸಹ ಅಕ್ರಮಗಳಿಂದ ತುಂಬಿವೆ. 2022ರಲ್ಲಿ ಕೊಡಗು ಜಿಲ್ಲೆಯ ಕರಿಕೆ ಗ್ರಾಮದಲ್ಲಿ 244.7 ಎಕರೆ ಭೂಮಿಯನ್ನು ಖರೀದಿಸಿದ್ದು ಇದು ಅಕ್ರಮದ ಆರೋಪ ಹೊಂದಿದೆ ಎಂದು ವರದಿಯಾಗಿದೆ. ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಅವರ
ಪ್ರತಿಕೃತಿಯನ್ನು ಸುಡುವುದರ ಮಧ್ಯ ಉತ್ತರ ಪ್ರದೇಶದ ಬಿಜೆಪಿ ಶಾಸಕಿಗೆ ಬೆಂಕಿ ತಗುಲಿದೆ. ಆ ಬಳಿಕ ಅವರು ಲಖನೌದ ಖಾಸಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇದೀಗ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಲು ಸ್ವತಃ ಅಖಿಲೇಶ್ ಯಾದವ್ ಆಸ್ಪತ್ರೆಗೆ ಹೋಗಿದ್ದರು. ಆ ಶಾಸಕಿಗೆ ಹಿತವಾದ ತಿರುಗೇಟು ನೀಡಿದ್ದಾರೆ. ಅಖಿಲೇಶ್ ಯಾದವ್ ಅವರನ್ನು ಕಂಡು ಶಾಸಕಿ ಭಾವುಕರಾಗಿದ್ದಾರೆ. ಮಹಿಳಾ ಮೀಸಲಾತಿ ಮಸೂದೆಗೆ ಪಾರ್ಲಿಮೆಂಟ್ನಲ್ಲಿ ಸೋಲು ಎದುರಾಗಿರುವುದನ್ನು ಆಕ್ಷೇಪಿಸಿ ಶಾಸಕಿ ಅನುಪಮಾ ಜೈಸ್ವಾಲ್ ಅವರು ವಿರೋಧ ಪಕ್ಷದ ಅಖಿಲೇಶ್ ಯಾದವ್ ಅವರ ಪ್ರತಿಕೃತಿಯನ್ನ ದಹಿಸಲು ಹೊರಟಿದ್ದರು. ಏಪ್ರಿಲ್ 25ರಂದು ಈ ಘಟನೆ ನಡೆದಿತ್ತು. ಪ್ರತಿಕೃತಿಗೆ ಹಚ್ಚಲಾದ ಬೆಂಕಿಯು ಅನುಪಮಾ ಅವರ ಮುಖಕ್ಕೆ ಅಪ್ಪಳಿಸಿ ಮುಖದಲ್ಲಿ ಗುಳ್ಳೆಗಳಿದ್ದವು. ಆರಂಭದಲ್ಲಿ ಜಿಲ್ಲಾ ಆಸ್ಪತ್ರೆಗೆ ಅವರನ್ನು ಸೇರಿಸಲಾಗಿತ್ತು. ಬಳಿಕ ಅವರನ್ನು ಉನ್ನತ ಚಿಕಿತ್ಸೆಗಾಗಿ ಲಕ್ನೋದ ಆಸ್ಪತ್ರೆಗೆ ಸೇರಿಸಲು ತಜ್ಞರು ಸಲಹೆ ನೀಡಿದ್ದರು. ನನ್ನ ಪಕ್ಷವು ಶತ್ರುತ್ವವನ್ನು ಹರಡುವುದರಲ್ಲಿ ವಿಶ್ವಾಸ ಹೊಂದಿಲ್ಲ. ನಾವು ಸಮಾಜದಲ್ಲಿ ಶಾಂತಿ ಸೌಹಾರ್ದವನ್ನು ಬಯಸುತ್ತೇವೆ ಎಂದು ಭೇಟಿಯ ಬಳಿಕ ಅಖಿಲೇಶ್ ಯಾದವ್ ಹೇಳಿದ್ದಾರೆ. ಯೋಗಿ ಸರ್ಕಾರದಲ್ಲಿ ಈ ಮೊದಲು ಅನುಪಮಾ ಅವರು ಸಚಿವೆಯಾಗಿದ್ದರು. ಹಜ್ ನಿರ್ವಹಣೆಗಾಗಿ ಏಪ್ರಿಲ್ 18ರಿಂದ ಜಗತ್ತಿನ ವಿವಿಧ ಭಾಗಗಳಿಂದ ಮಕ್ಕಾಕ್ಕೆ ಜನರು ಆಗಮಿಸುತ್ತಿದ್ದಾರೆ. ಈ ನಡುವೆ ಅನಧಿಕೃತವಾಗಿ ಮಕ್ಕಾ ಪ್ರವೇಶಿಸಿ ಹಜ್ ನಿರ್ವಹಿಸಲು ಪ್ರಯತ್ನಿಸುವವರು ಇರುತ್ತಾರೆ. ಅಂತಹವರಿಗೆ ಸೌದಿ ಅರೇಬಿಯಾ ಈಗ ಖಡಕ್ ಎಚ್ಚರಿಕೆ ನೀಡಿದೆ. ಹಜ್ ಯಾತ್ರಿಕರಿಗೆ ನುಸುಕ್ ಕಾರ್ಡ್ ಅನ್ನು ಸಚಿವಾಲಯ ನಿರ್ಬಂಧಗೊಳಿಸಿದೆ. ಮೀನಾ, ಅರಫಾ, ಮಜ್ದಲಿಫಾ ಮುಂತಾದ ಸ್ಥಳಗಳನ್ನು ಪ್ರವೇಶಿಸುವುದಕ್ಕೆ ಮತ್ತು ವಿವಿಧ ಸೌಲಭ್ಯಗಳನ್ನು ಪಡೆಯುವುದಕ್ಕೆ ಈ ಸ್ಮಾರ್ಟ್ ಕಾರ್ಡ್ ಕೈಯಲ್ಲಿ ಇರಬೇಕಾದದ್ದು ಬಹಳ ಅಗತ್ಯ. ಹಜ್ ನಿಬಂಧನೆಗಳನ್ನು ಉಲ್ಲಂಘಿಸುವವರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುವುದೆಂದು ಹಜ್ ಸಚಿವಾಲಯ ತಿಳಿಸಿದೆ. ಸರಿಯಾದ ಪರ್ಮಿಟ್ ಇಲ್ಲದೆ ಹಜ್ಗೆ ಬರುವವರಿಗೆ 10,000 ರಿಯಾಲ್ನಿಂದ 20,000 ರಿಯಾಲ್ವರೆಗೆ ದಂಡ ವಿಧಿಸಲಾಗುವುದು. ಹೀಗೆ ಸಿಕ್ಕಿ ಬೀಳುವವರನ್ನ ಬಲವಂತದಿಂದ ಆಯಾ ದೇಶಕ್ಕೆ ಕಳಿಸಿಕೊಡಲಾಗುತ್ತದೆ ಮತ್ತು 10 ವರ್ಷಗಳ ಕಾಲ ಅವರಿಗೆ ಸೌದಿ ಪ್ರವೇಶಿಸದಂತೆ ನಿರ್ಬಂಧ ಹೇರಲಾಗುತ್ತದೆ. ಅಲ್ಲದೆ ಅನಧಿಕೃತ ಯಾತ್ರಿಕರಿಗೆ ಸೌಲಭ್ಯಗಳನ್ನು ಒದಗಿಸಿಕೊಡುವುದು, ಮನೆ ಇತ್ಯಾದಿಗಳನ್ನು ಒದಗಿಸಿಕೊಡುವವರಿಗೆ 50,000 ರಿಯಾಲ್ ದಂಡ ವಿಧಿಸಲಾಗುವುದು. ಈಗಾಗಲೇ ಟೂರಿಸ್ಟ್ ಮತ್ತು ವಿಸಿಟ್ ವೀಸಾಗಳೊಂದಿಗೆ ಸೌದಿ ಅರೇಬಿಯಾದಲ್ಲಿರುವವರಿಗೆ ಮಕ್ಕಾ ಪ್ರವೇಶಿಸಲು ಅನುಮತಿ ಇಲ್ಲ. ಅಮೆರಿಕದ ರತ್ಗೆಸ್ ವಿಶ್ವವಿದ್ಯಾನಿಲಯದಲ್ಲಿ ಇಸ್ರೇಲಿ ಸೈನಿಕರು ಭಾಗವಹಿಸಿದ ಸಭೆಯು ನಾಟಕ ಸನ್ನಿವೇಶಕ್ಕೆ ಸಾಕ್ಷಿಯಾಗಿದೆ. ಇಸ್ರೇಲ್ ನಡೆಸುತ್ತಿರುವ ಜನಾಂಗೀಯ ಹತ್ಯೆಯನ್ನು ಬೊಟ್ಟು ಮಾಡಿ ವಿಶ್ವವಿದ್ಯಾನಿಲಯದ ಓರ್ವ ಯಹೂದಿ ವಿದ್ಯಾರ್ಥಿ ಸೈನಿಕನ ಭಾಷಣವನ್ನು ತಡೆದ ಘಟನೆ ನಡೆದಿದೆ. ಗಾಜಾದಲ್ಲಿ ಸಾಮಾನ್ಯ ಜನರನ್ನು ಹತ್ಯೆ ಮಾಡುತ್ತಿರುವುದು ಮತ್ತು ಯೋಧರ ನಡವಳಿಕೆಯನ್ನು ಈ ವಿದ್ಯಾರ್ಥಿ ತೀವ್ರವಾಗಿ ಆಕ್ಷೇಪಿಸಿದ್ದಾನೆ. ಈ ಕುರಿತಾದ ವಿಡಿಯೋ ಈಗ ಭಾರೀ ಪ್ರಮಾಣದಲ್ಲಿ ಹಂಚಿಕೆಯಾಗುತ್ತಿದೆ. ಗಾಜಾದಲ್ಲಿ ಪತ್ರಕರ್ತರು, ಆರೋಗ್ಯ ಕಾರ್ಯಕರ್ತರು, ಮಕ್ಕಳು ಮುಂತಾದವರ ಹತ್ಯೆಯನ್ನ ಎತ್ತಿ ಹೇಳಿ ವಿದ್ಯಾರ್ಥಿ ತನ್ನ ವಿರೋಧವನ್ನು ವ್ಯಕ್ತಪಡಿಸಿದ್ದಾನೆ. ಇಂತಹ ಹತ್ಯಾಕಾಂಡ ಇನ್ನೆಂದೂ ಮತ್ತು ಇನ್ನೆಲ್ಲೂ ನಡೆಯಬಾರದು ಎಂದು ಹಾಲೋಕಾಸ್ಟ್ಗೆ ಗುರಿಯಾದ ನನ್ನ ಅಜ್ಜಿ ಹೇಳಿರುವುದಾಗಿ ವಿದ್ಯಾರ್ಥಿ ಹೇಳಿಕೊಂಡಿದ್ದಾನೆ. ಮಾತ್ರ ಅಲ್ಲ, ಹೀಗೆ ಬಚಾವಾದವರು ಇದು ಎಂದು ಎಲ್ಲೂ ನಡೆಯಬಾರದು ಎಂಬ ಘೋಷಣೆಯನ್ನು ಕೂಗಿದ್ದಾರೆ. ಇದು ಒಂದು ಸಮುದಾಯಕ್ಕೆ ಸಂಬಂಧಿಸಿದ ಘೋಷಣೆಯಲ್ಲ. ಎಲ್ಲೂ ಯಾರೂ ಕೂಡ ಇಂತಹ ಹತ್ಯಾಕಾಂಡಕ್ಕೆ ಗುರಿಯಾಗಬಾರದು ಎಂದು ವಿದ್ಯಾರ್ಥಿ ತಿಳಿ ಹೇಳಿದ್ದಾನೆ. ಇದೇ ವೇಳೆ ಈ ಹತ್ಯಾಕಾಂಡವನ್ನು ಸಮರ್ಥಿಸುವುದನ್ನು ವಿದ್ಯಾರ್ಥಿ ಪ್ರಬಲವಾಗಿ ವಿರೋಧಿಸಿದ್ದಾನೆ. ಯಾರು ಈ ಹತ್ಯಾಕಾಂಡಕ್ಕೆ ಕಾರಣರೋ ಅವರನ್ನು ವಿಚಾರಣೆಗೆ ಒಳಪಡಿಸಬೇಕು ಮತ್ತು ಅವರು ಶಿಕ್ಷೆಗೆ ಗುರಿಯಾಗಬೇಕು ಎಂದು ವಿದ್ಯಾರ್ಥಿ ಹೇಳಿದ್ದಾನೆ. ಇದು ಇವತ್ತಿನ ಸುದ್ದಿ ಸಂಚಯ. ನಿರಂತರ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.